ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೋಡ್ರಿ, ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನ ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಕ್ಕನ್ನ ಕಿತ್ಕೊಳ್ಳುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ, ಕೇಂದ್ರ ಸರ್ಕಾರ ಮಾಡಿದೆ. ಕಳೆದ 6 ತಿಂಗಳಿಂದನೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿಯನ್ನ ಸಾಧಿಸ್ತಾ ಇಲ್ಲ. ಈಗ ನಾವು ಬೇಸಿಗೆ ಪ್ರಾರಂಭ ಆಗ್ತದೆ. ಈಗ ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯೋಗಗಳು ಹೆಚ್ಚು ಬೇಕು. ಇಂಥ ಸಂದರ್ಭದಲ್ಲಿ ನಾವು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದು ರೈತರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಅದು ನಮ್ಮ ಮೊದಲೇ ಆದ್ಯತೆ. ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿವೇಶನ ಕರೀಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಸೊ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಏನು ರಾಜ್ಯಪಾಲರ ವಂದನೆ ಸಲ್ಲಿಸುವಂಥ ನಿರ್ಣಯ ತಗೋಬೇಕಾಗುತ್ತೆ. ಜೊತೆಗೆ ಮನ್ರೇಗಾ ಬಗ್ಗೆ ಕೂಡ ವಿರೋಧ ಪಕ್ಷಗಳು ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ರು. ಸೊ ಇವರು ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷ ಕೂಡ, ಸರ್ಕಾರ ಕೂಡ ಸಿದ್ಧ ಇದ್ದೀವಿ ಅಂತ ಹೇಳಿದರು. ಸೊ ಇದೆಲ್ಲ ಆದಮೇಲೆ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ. ಯಾವ ವರ್ಗ, ಈ ವರ್ಗ, ಆ ವರ್ಗ ಅಂತಿಲ್ಲ, ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳುವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು. ಯಾವುದು? ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ
ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ. ಅಣ್ಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ನಾನು ಹಂಗೆ ಹೇಳಲಿಲ್ಲ. ಹಳ್ಳಿಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತಂದೆ. ನಮ್ಮೂರಲ್ಲಿ ನಡೆಯುವಂಥ ವ್ಯವಸ್ಥೆ ನಾನು ಹೇಳಿದೆ. ಈಗ ನಾವು ಎಷ್ಟೋ ಜನ ಚೇರ್ಮನ್ಗಳು ಮಾಡಿರ್ತೀವಿ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಭಾಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ. ನೋಡಿ, ರಾಹುಲ್ ಗಾಂಧಿಯವರು ರಾಷ್ಟ್ರೀಯ ನಾಯಕರು. ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ. ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು. ನನಗೆ ನಿಮಗೆ ಏನಾಗ್ತದೆ, ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ, ನೀವು ನಿಮ್ಮ ಟಿ ವಿ ದೃಷ್ಟಿಯಿಂದ ನೀವು ನೋಡ್ತೀರಿ. ಸೊ ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ. ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ. ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ. ಆದರೆ ರಾಹುಲ್ ಗಾಂಧಿಯವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ. ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ನೋಡ್ರಿ, ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ. ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನು ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹಕ್ಕನ್ನು ಕಿತ್ಕೊಳ್ಳುವಂಥ ಒಂದು ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಮಾಡಿದೆ. ಕಳೆದ 6 ತಿಂಗಳಿಂದನೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿಯನ್ನು ಸಾಧಿಸ್ತಾ ಇಲ್ಲ. ಈಗ ನಾವು ಬೇಸಿಗೆ ಪ್ರಾರಂಭ ಆಗ್ತದೆ. ಈಗ ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯೋಗಗಳು ಹೆಚ್ಚು ಬೇಕು. ಇಂಥ ಸಂದರ್ಭದಲ್ಲಿ ನಾವು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದು ರೈತರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಅದು ನಮ್ಮ ಮೊದಲೇ ಆದ್ಯತೆ. ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ
ಅಧಿವೇಶನ ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಸೊ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಏನು ರಾಜ್ಯಪಾಲರ ವಂದನೆ ಸಲ್ಲಿಸುವಂಥ ನಿರ್ಣಯ ತಗೋಬೇಕಾಗುತ್ತೆ. ಜೊತೆಗೆ ಮನ್ರೇಗಾ ಬಗ್ಗೆ ಕೂಡ ವಿರೋಧ ಪಕ್ಷಗಳು ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ರು. ಸೊ ಇವರು ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷ ಕೂಡ ಸರ್ಕಾರ ಕೂಡ ಸಿದ್ಧ ಇದ್ದೀವಿ ಅಂತ ಹೇಳಿದರು. ಸೊ ಇದೆಲ್ಲ ಆದಮೇಲೆ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ. ಯಾವ ವರ್ಗ ಈ ವರ್ಗ ಆ ವರ್ಗ ಅಂತಿಲ್ಲ, ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳುವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು. ಯಾವುದು? ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ, ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಗ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ನಾನು ಹಂಗೆ ಹೇಳಲಿಲ್ಲ. ಹಳ್ಳಿಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತಂದೆ. ನಮ್ಮೂರಲ್ಲಿ ನಡೆಯುವಂಥ ವ್ಯವಸ್ಥೆ ನಾನು ಹೇಳಿದೆ. ಈಗ ನಾವು ಎಷ್ಟೋ ಜನ ಚೇರ್ಮನ್ಗಳು ಮಾಡಿರ್ತೀವಿ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಭಾಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ. ನೋಡಿ, ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು. ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ. ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು. ನನಗೆ ನಿಮಗೆ ಏನಾಗ್ತದೆ, ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ, ನೀವು ನಿಮ್ಮ TV ದೃಷ್ಟಿಯಿಂದ ನೀವು ನೋಡ್ತೀರಿ. ಸೊ ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ. ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ. ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ. ಆದರೆ ರಾಹುಲ್ ಗಾಂಧಿಯವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ. ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ.